ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ವೀಟ್ ರೆಸಿಪಿ ಈಸಿಯಾಗಿ ಮಾಡ್ಕೋಬೋದು. ಕೇವಲ 10 ನಿಮಿಷ ಇದ್ದರೆ ಸಾಕು, ನಾವು ತಯಾರಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಳೋಣ. 1 ಕಪ್ ಬೆಲ್ಲ ಹಾಕಿರೋದ್ರಿಂದ ನಾವು 2 ಕಪ್ ಆಗುವಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕಿದ ನಂತರ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು. ನಾವು ಸ್ವೀಟ್ ಮಾಡೋದಕ್ಕೆ ನಾವು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಬೆಲ್ಲ ಕರಗಿದ್ರೆ ಸಾಕು. ಈ ಥರ ಸ್ಪೂನ್ ತಗೊಂಡು ಕಲಿಸ್ಕೋಬೇಕಾಗುತ್ತೆ. ಒಂದು 2 ಮಿನಿಟ್ ಇದ್ದರೆ ಸಾಕು, ಬೆಲ್ಲ ಎಲ್ಲ ಕರಗೋಗುತ್ತೆ. ಬೆಲ್ಲ ಎಲ್ಲ ಕರಗೋ ಗಂಟ ಕರಗಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಿಸ್ಕೊಂಡಿದ್ದಾದಮೇಲೆ ನಾವು ಸ್ವಲ್ಪ ಹೊತ್ತು ತಣ್ಣಗಾಗೋ ಗಂಟ ಬಿಡಬೇಕಾಗುತ್ತೆ. ಈ ಬೆಲ್ಲ ಎಲ್ಲ ನೀಟಾಗಿ ಕರಗೋಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು. ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಮತ್ತು ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಪ್ಲೇಸಲ್ಲಿ ನಿಮಗೆ ಬೇಕಂದರೆ ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೋಬೋದು. ಅದಕ್ಕೆ ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೋಬೇಕು. 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ಕೋಬೇಕು. ಉಪ್ಪು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವು ಕಾಯಿಸಿ ತಣ್ಣಗಾಗಕ್ಕೆ ಇಟ್ಕೊಂಡಿರ್ತಕ್ಕಂಥ ಬೆಲ್ಲದ ನೀರನ್ನು ಸ್ವಲ್ಪ ಈಗ ಹಿಟ್ಟಿಗೆ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರ್ತಿ ನೀರು ಹಾಕಿ ಕಲಿಸ್ಕೊಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ಕಲಿಸ್ಕೋಬೇಕಾಗುತ್ತೆ. ಬೆಲ್ಲದ ನೀರನ್ನು ನಾವು ಹಿಟ್ಟಿಗೆ ಸೇರ್ಸೋಕ್ಕಿಂತ ಮುಂಚೆ ಈ ಥರ ನಾವು ಫಿಲ್ಟ್ರ್ ಮಾಡಿಕೊಂಡು ತಗೋಬೇಕು. ಬೆಲ್ಲದಲ್ಲಿ ಏನಾದರೂ ಮಣ್ಣೇನಾದರೂ ಇದ್ದರೆ ಸಪ್ರೇಟ್ ಆಗುತ್ತೆ. ಹಿಟ್ಟನ್ನು ಕಲಿಸೋವಾಗ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಹಾಗಂತ ಜಾಸ್ತಿ ತೆಳುವಾಗಿ ಕೂಡ ಕಲಿಸ್ಕೋಬಾರ್ದು. ಮೀಡಿಯಮ್ ಆಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ತಟ್ಟೆಯನ್ನು ಮುಚ್ಚಿ 1 ಅವರ್ ನೆನೆಯೋದಕ್ಕೆ ಬಿಡಬೇಕು. 1 ಅವರ್ ಆದಮೇಲೆ ನಾವು ಕೈಯಿಂದ ಈ ಥರ ನೀಟಾಗಿ ಕಲಿಸ್ಕೋಬೇಕು. ನಾವು ಮೈಸೂರು ಬೋಂಡ ಮಾಡೋವಾಗ ಯಾವ ಥರ ನೀಟಾಗಿ ಕಲಿಸ್ಕೊತೀವೋ ಅದೇ ಥರ ಕಲಿಸ್ಕೋಬೇಕು. ಮತ್ತು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ನಾವು ಬೋಂಡಗಳು ಯಾವ ಥರ ಹಾಕ್ಕೊತೀವೋ ಆ ಥರ ಹಾಕ್ಕೋಬೇಕು. ಹಿಟ್ಟನ್ನು ಸ್ವಲ್ಪ ತಗೊಂಡು ನಾವು ಬೋಂಡ ಹಾಕ್ತೀವಲ್ವ, ಅದೇ ಥರ ಈ ಥರ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಹಿಟ್ಟನ್ನು ಹಾಕೋವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಹಿಟ್ಟೆಲ್ಲ ಹಾಕಾದ ನಂತರ ನಾವು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಬೋಂಡ ಹಾಕೋಕ್ಕಿಂತ ಮುಂಚೆ ನಾವು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಬಿಸಿ ಆದರೆ ನಾವು ಬೋಂಡ ಹಾಕಿದ ತಕ್ಷಣ ಮೇಲ್ಗಡೆಗೆ ಬರುತ್ತೆ, ಬಾಣಲೆಗೆ ಅಂಟ್ಕೊಳೋದಿಲ್ಲ. ಬೋಂಡ ಸುಡೋವಾಗ ನಾವು ಗೋಲ್ಡನ್ ಕಲರ್ ಬರೋ ಗಂಟ ನಾವು ಸುಡ್ಕೋಬೇಕಾಗುತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಸುಡ್ಕೋಬೇಕು. ಸ್ವೀಟ್ ಬೋಂಡ ರೆಡಿ ಆಗಿದೆ. ಈಗ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಮಿಕ್ಕಿರ್ತ ಹಿಟ್ಟನ್ನೆಲ್ಲ ಇದೇ ಥರ ಮಾಡ್ಕೋಬೇಕು. ಈ ಸ್ವೀಟ್ ಬೋಂಡ ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಪದಾರ್ಥಗಳು ಕೂಡ ಬೇಕಾಗೋದಿಲ್ಲ. ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಕೇವಲ 10 ನಿಮಿಷಗಳಲ್ಲಿ ನಾವು ತಯಾರಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ಈ ಬೋಂಡ ಮೇಲ್ಗಡೆ ಕ್ರಿಸ್ಪಿಯಾಗಿ ಹಾಗೂ ಒಳಗಡೆ ಸ್ಮೂತಾಗಿ ತಿನ್ನೋದಕ್ಕೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಏನು ಸ್ನ್ಯಾಕ್ಸ್ ಇಲ್ಲದೆ ಇದ್ದಾಗ ಈ ಥರ ಸ್ವೀಟ್ ಬೋಂಡ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಒಂದು ಸರ್ತಿ ಮಾಡ್ಕೊ ತಿಂದರೆ ಮತ್ತೆ ಟ್ರೈ ಮಾಡಬೇಕು ಅನಿಸ್ತದೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಬೋಂಡ ರೆಸಿಪಿ ಹೇಗೆ ಮಾಡೋದಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಮರಿದಿರ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಇಕ್ಕಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ ಬಂದರೆ ಮರಿದಿರ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.